ಗೈಸ್ ಆಲ್ರೆಡಿ ನೆನ್ನೆನೇ ಬೈಕನ್ನು ಫುಲ್ ರೆಡಿ ಮಾಡಿ ಲೋಡ್ ಔಟ್ ಮಾಡಿಬಿಟ್ಟು ಇಲ್ಲಿ ಹೊರಗಡೆ ನಿಲ್ಸಿದ್ದೀನಿ ನೋಡಿ ಇಲ್ಲಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ರೈಡ್ ಬಂದು ಕೇರಳದ ಕುಟ್ಟಿಯೂರು ಕಡೆಗೆ ಈಗ ಹೋಗ್ತಿರೋದು ಗೈಸ್. ನಾನು ಮತ್ತು ನನ್ನ ಫ್ರೆಂಡು ಸುಶಿ. ಛತ್ರಿ ಒಂದು ಇಟ್ಕೊಂಡಿದ್ದ, ಕಬರ್ ಇಟ್ಕೊಂಡಿದ್ದೀನಿ 2 ಕಾಯಿ ಇದೆ. ಇದು ಹಂಗೆ ಒಂದು ಕಾಯಿ ಹೊಡಿತೀನಿ. ನಮ್ಮ ರೈಡು ಶುರು ಆಗೋಕ್ಕಿಂತ ಮುಂಚೆ ನಮ್ಮಮ್ಮ ಒಂದು ಕಾಯಿ ಕೊಟ್ಟು ಕಳ್ಸೋರೆ. ಹೋಗಿ ಒಂದು ದೇವಸ್ಥಾನ ಮುಂದೆ ಹೋಗಿ ಒಂದು ಕಾಯಿ ಹೊಡೆದ್ಬಿಟ್ಟು ಇನ್ನು ರೈಡನ್ನು ಶುರು ಮಾಡು ಅಂತ. ಕುತ್ಕೋ ಫಸ್ಟ್ ನೀನು. ಗೈಸ್ ಕಾಯೆಲ್ಲ ಹೊಡೆದಾಯ್ತು. ಇವಾಗ ನಾವು ನಮ್ಮ ಸುಶಿ ಬೇರೆ ಇದು ರೈನ್ ಕವರ್ ಹಾಕೊಂಡವನೆ. ಇದು ಒಂಥರ ಇದು ನೈಟ್ ಇದ್ದಂಗೆ, ಇದು ಫುಲ್ಲು ಮಂಡಿವರ್ಗ ಬರುತ್ತಿದ್ದು. ಸುಶಿ ಅರ್ಜೆಂಟ್ ಏನಾದ್ರು ಆಗೈತಾ? ಇಲ್ಲ ಏಕೆ? ನಂಗೆ ನನ್ನ ಮಗ ನಂಗೆ ಆಗೈತೆ. ಮುಂದೆ ನಿಲ್ಸೋಣ ತಪ್ಪರು ಇಲ್ಲೆಲ್ಲ ನಿಲ್ಸೋಣ? ನೀನು ಗಟ್ಟಿ ಮಣ್ಣ ನಿಲ್ಲಿಸ್ಬೇಕು, ನನ್ನ ತೂಕ ಬೇರೆ ಇರ್ತದಲ್ಲಿ. ಟಾಪ್ ಬಾಕ್ಸು ಪ್ಯಾನಿಯರ್ಸು ಹಾಕಿರೋದ್ರಿಂದ ಫಸ್ಟು ನಮ್ಮ ಪಿಲಿಯನ್ನು ಅವ್ನು ಕುತ್ಕೊಳ್ಬೇಕು. ಅವ್ನು ಕುತ್ಕೊಂಡಾದ್ಮೇಲೆ ನಾನು ಕುತ್ಕೊಂಡು ಆಮೇಲೆ ಮತ್ತೆ ನಮ್ಮ ರೈಡನ್ನ ಶುರು ಮಾಡಬೇಕು. ಆದರೂ ನೀವು ಏನೇ ಹೇಳಿ ಗುರು, ಬೆಳಗ್ಗೆ ಬೇಗ ಎದ್ದು ಬೆಳಗ್ಗೆ ಬೇಗ ಸ್ನಾನ ಮಾಡ್ಕೊಂಡು ಈ ಥರ ರೈಡ್ ಶುರು ಮಾಡ್ತೀವಲ್ಲ, ಇದ್ರ ಫೀಲಿಂಗೇ ಬೇರೆ ಮಾತ್ರ. ಗೈಸ್ ಆ್ಯಕ್ಚುಲಿ ಮನೆಯಿಂದ ಹೊರಟಿರ್ಬೇಕಿದ್ರೆ ಮೈಕು ಕ್ಯಾಮ್ರಾಗೆ ಕನೆಕ್ಟ್ ಆಗಿದೆ ಅಂತ ಅಂದ್ಕೊಂಡೆ. ಯೂಶ್ವಲಿ ಮೈಕು ಆನ್ ಮಾಡಿದಾಗ ಜೊತೆಗೆ ಕ್ಯಾಮ್ರಾನು ಆನ್ ಮಾಡಿದಾಗ ಆಟೋಮೆಟಿಕ್ಕು ಮೈಕು ಮತ್ತು ಕ್ಯಾಮ್ರಾ ಕನೆಕ್ಟ್ ಆಗಿಬಿಡುತ್ತೆ. ಬಟ್ ಯಾಕೋ ಈ ಸಲ ಕನೆಕ್ಟೇ ಆಗಿರಲಿಲ್ಲ. ಸಲ ಇಲ್ಲಿ ಸೈಡಲ್ಲಿ ನಿಲ್ಸ್ಕೊಂಡು ಎಲ್ಲೋ ಡೌಟ್ ಹೊಡಿತು ಗುರು. ಯಾಕೋ ನಂಗೆ ಮನ್ಸಿಗೆ ಅನಿಸ್ತು ಮೈಕ್ ಏನಾದ್ರು ಕನೆಕ್ಟ್ ಆಗಿದೆಯೋ ಇಲ್ವೋ ಅಂತ ಎಲ್ಲೋ ಅನಿಸ್ತು. ಅದಕ್ಕೆ ಸೈಡಲ್ಲಿ ನಿಲ್ಸ್ಕೊಂಡು ಒಂದು ಸಲ ಚೆಕ್ ಮಾಡಿದೆ. ನೋಡಿದ್ರೆ ಬೆಳಗ್ಗೆ ಮನೆಯಿಂದ ಹೊರಟಿದೆಯೋ ಎಲ್ಲ ಫೂಟೇಜ್ ಯಾವುದೂ ಮೈಕು ಕನೆಕ್ಟ್ ಆಗೇ ಇಲ್ಲ. ಸೊ ಮತ್ತೆ ಇವಾಗ ಕನೆಕ್ಟ್ ಮಾಡ್ಕೊಂಡು ಈಗ ರೈಡನ್ನ ಶುರು ಮಾಡಿದ್ದು ಗಾಯ್ಸ್. ಹಿಂಗಾಗ್ಬಿಡ್ತಲ್ಲ ಗಾಯ್ಸ್. ಬನ್ನಿ ಇರಲಿ. ಇವಾಗ ನಾನು ರೈಟು ಲೆಫ್ಟು ಫುಲ್ಲು ಕಾಡೈತಿ. ಈಗ ಪೆರುಂಬಡಿ ರೋಡು ನೋಡಿ. ಇಲ್ಲಿ ಒಂಚೂರು ನೆಟ್ವರ್ಕೇ ಇಲ್ಲ, ಒಂಚೂರು ನೆಟ್ವರ್ಕ್ ಇಲ್ಲ. ಅದಕ್ಕೆ ನಾನು ಮುಂಚೆನೇ ಮ್ಯಾಪನ್ನು ಡೌನ್ಲೋಡ್ ಮಾಡಿದ್ದೆ. ಚೆಕ್ ಪೋಸ್ಟಲ್ಲಿ ಏನಾದ್ರು ನಿಲ್ಲಿಸ್ತಾರ ನೋಡುವ. ಇಲ್ಲ, ಯಾರೇನು ನಿಲ್ಲಿಸ್ಲಿಲ್ಲ. ಸುಶಿ ನೋಡಿಲೆ ಮ್ಯಾಪು ಮುಂಚೆ ಮನೇಲೇ ಡೌನ್ಲೋಡ್ ಮಾಡಿದ್ಕೆ ನನಗೆ ಇದು ಸಿಗ್ತಾಯಿತ್ತು ಕ್ಲೀನಾಗಿ ರೂಟು. ಡೌನ್ಲೋಡ್ ಮಾಡಿಲ್ಲ ಅಂದರೆ ತೋರಿಸ್ತಿರ್ಲಿಲ್ಲ. ಒಂಚೂರು ನೆಟ್ವರ್ಕ್ ಇಲ್ಲ ಇಲ್ಲಿ. ಹೌದಾ? ಹ್ಞೂ ನೋಡಿಲ್ಲ. ಈ ರೋಡಲ್ಲಿ ಆನೆ ಕಾಟ ಜಾಸ್ತಿ. ಬೋರ್ಡ್ ಎಲ್ಲ ಹಾಕೋರೆ. ಜಿಂಕೆ ಆಯ್ತಾ? ಹೌದಾ ಗೈಸ್, ನಮ್ಮ ಸುಶಿ ಜಿಂಕೆ ನೋಡಿದ್ನಂತೆ. ಜಿಂಕೆನ ಇವನೇನು ಗುರು ಕಾರು ಹಿಂಗೆ ನಿಲ್ಸ್ಕೊಂಡವನೇ. ಮಲ್ಗವನ ಯಾವ್ದು ಅಭಿಮನ್ಯು ಆನೆನಾ? ಓ ಇಲ್ಲೇ ಆಯ್ತಾ? ಹಾಂ ಅಲ್ಲಿ ಯಾವುದೋ ಅಲ್ವಾ, ಅಲ್ಲಿ ಯಾವುದೋ ಮರಿ ಇತ್ತಲ್ವಾ? ಹಾಂ ಗೈಸ್, ಅಲ್ಲೊಂದು ಆನೆ ಕಾಣ್ತಲ್ಲಿ. ಹ್ಞೂ ಆನೆ ಅಲ್ಲಿ ಗೈಸ್, ಅಲ್ಲಿ ಸಾಕಿರ ಆನೆ. ಅದೇ ಸಾಕಿರ ಆನೆ ಗೈಸ್. ನಾವೀಗ ಕೇರಳ ಕೊಟ್ಟಿಯೂರಿಗೆ ಈಗ ಯಾವ ರೂಟ್ ಮೇಲೆ ಹೋಗ್ತಿದ್ದೀವಿ ಅಂದರೆ ಪಿರಿಯಾಪಟ್ಟಣದಿಂದ ತಿತಿಮತಿ ರೂಟು. ಪರವಾಗಿಲ್ಲ ರೋಡು ಓಕೆ. ಅದೇ ಹಿಂಗೆ ಪ್ಯಾಚ್ ರೋಡು. ಬಟ್ ಹಿಂದೆ ಎಲ್ಲ ಚೆನ್ನಾಗೈತೆ ರೋಡೆಲ್ಲ. ಇಲ್ಲಿ ಸ್ವಲ್ಪ ಪ್ಯಾಚ್ ಇದೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದಾಯಿತು. ಇವಾಗ ಪ್ಯಾಚ್ ರೋಡ್ ಏನಿಲ್ಲ. ರೋಡು ಇದು ಸೂಪರಾಗಿ ಐತೆ ನೋಡಿ. ಇಲ್ಲಿ ಒಳ್ಳೆ ಚೆನ್ನಾಗೈತೆ ರೋಡು. ಮೋಸ್ಟ್ಲಿ ಇಲ್ಲಿಂದ ಈ ಘಾಟಿ ಥರ ಐತೆ ನೋಡಿ. ಇಲ್ಲಿ ಮ್ಯಾಪಲ್ಲಿ ಅಷ್ಟೇ ಫುಲ್ಲು ಜಿಗ್ಜಾಗ್ ಐತೆ ರೋಡು. ಓಹೋ ಫುಲ್ಲು ಬೆಂಡಾಯಿತು. ಇದು ಫುಟ್ ರೆಸ್ಟು ತಾಕ್ತು ರೋಡಿಗೆ. ಸೊ ಏನೇ ರೋಡ್ ಇತ್ತು ಸುಶಿ.
ಗೈಸ್ ರೋಡ್ ಅಂತೂ ಫುಲ್ಲು ಪ್ಯಾಚ್ ರೋಡು. ಪ್ಯಾಚ್ ಅನ್ನೋದಕ್ಕಿಂತ ಗುಂಡಿನೇ ಐತೆ, ಗುಂಡಿನೂ ಪ್ಯಾಚ್ ಎರಡೂ ಐತೆ. ಸ್ವಲ್ಪ ದೂರ ಬಂದಾಯಿತು, ಮತ್ತೆ ಇಲ್ಲಿ ರೋಡ್ ಚೆನ್ನಾಗೈತಿ. ಇಲ್ಲಿ ಮುಂದೆ ಚೆನ್ನಾಗಿ ಮಾಡವ್ರೆ. ಅಲ್ಲಿಂದ ಫುಲ್ಲು ಗುಂಡಿ ಪ್ಯಾಚ್ ಎಲ್ಲ ಇತ್ತು, ಇಲ್ಲಿ ರೋಡ್ ಚೆನ್ನಾಗಿ ಮಾಡವ್ರೆ. NS 200 ಹೋಗ್ತೈತೆ. ಇವರು ಹಾಸನದವ್ರೆ, K13 ಗಾಡಿ. ಯಾವ ಗೇರ್ಸ್ ಏನಿಲ್ಲ, ಬರೀ ಒಂದು ಹೆಲ್ಮೆಟ್ ಹಾಕೊಂಬಂದವ್ರೆ, ಸ್ಲಿಪ್ಪರ್ ಹಾಕೊಂಡು ಇಬ್ಬರು ಡಬಲ್ಸ್ ಬಂದವ್ರೆ. ಬ್ರದರ್ ಹಾಸನ ಯಾವ ಊರು? ಹಾಂ, ಎಲ್ಲಿಂದ? ಬೆಂಗಳೂರಿಂದನಾ? ಅಲ್ಲ, K13 ಇತ್ತಲ್ಲ ಅದಕ್ಕೆ. ಎಲ್ಲಿ ನೀವು ಪಯಣ? ಕೊಟ್ಟಿಯೂರಾ? ನಾವು ಅಲ್ಲಿಗೆ ಮೊನ್ನೆ ಬೆಂಗಳೂರಿಂದ ಬಂದವ್ರಂತೆ ಗೈಸ್. ಅದು NS 200 ಅಲ್ಲ, 125. ಓಹೋ, ಏನು ಕಾರ್ಗಳು ಸುಶಿ ಇದು. ಕೇಳಿ ಟೆಂಪಲ್ ಅನ್ನೋ ಇಲ್ಲಿ ಟೆಂಪಲ್ ಗೈಸ್ ದೇವಸ್ಥಾನ ಹತ್ರಕ್ಕೆ ಬಂದಾಯಿತು. ಬೈಕನ್ನು ಇಲ್ಲಿ ಪಾರ್ಕ್ ಮಾಡಾಯಿತು. ಆ್ಯಕ್ಚುಲಿ ಇಲ್ಲಿ ಪಾರ್ಕಿಂಗ್ ಮಾಡಬೇಕಿದ್ರೆ ನನ್ನ ಗೋಪ್ರೋದ್ರಲ್ಲಿ ಚಾರ್ಜ್ ಏನಿರಲಿಲ್ಲ, ಬ್ಯಾಟ್ರಿ ಫುಲ್ಲು ಖಾಲಿ ಆಗಿಬಿಟ್ಟಿತ್ತು. ಇಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಗೈಸ್ ಪಂಚೆ ಹಾಕೊಂಡು ಹೋಗಬೇಕು, ಪ್ಯಾಂಟಿ ಶರ್ಟು ಅಲೋ ಇಲ್ಲ. ಸೊ ಅದಕ್ಕೆ ಈಗ ನಾವು ರೈಡಿಂಗ್ ಪ್ಯಾಂಟು, ರೈಡಿಂಗ್ ಜಾಕೆಟ್ ಎಲ್ಲ ತೆಗೆದ್ಬಿಟ್ಟು ಪಂಚೆ ಮನೆಯಿಂದ ತಗೊಂಡು ಬಂದಿದ್ದೆ. ಈಗ ಪಂಚೆ ಎಲ್ಲ ಹಾಕೊಂಡು ಈಗ ರೆಡಿ ಆಗ್ತಾ ಇದ್ದೀನಿ. ಈಗ ಗೈಸ್ ಇನ್ನೇನು ಬೈಕ್ ಪಾರ್ಕಿಂಗ್ ಮಾಡಬೇಕಿದ್ರೆ ಅಷ್ಟೊತ್ತಿಗೆ ನಂದು ಇದು ಕ್ಯಾಮ್ರಾದಲ್ಲಿ ಫುಲ್ ಬ್ಯಾಟ್ರಿ ಬೇರೆ ಖಾಲಿ ಆಯಿತಾ. ಆಮೇಲೆ ಬೇಗ ಬೈಕನ್ನು ಈಗ ನಿಲ್ಲಿಸ್ಬಿಟ್ಟು ಬೇಗ ಈಗ ಪಂಚೆ ಎಲ್ಲ ಹಾಕೊಂಡು ಈಗ ಬೇಗ ದರ್ಶನ ಮಾಡೋಕ್ಕೆ ಹೋಗೋಣ. ಟೈಮ್ ಬಂದು ಕರೆಕ್ಟಾಗಿ 9 ಗಂಟೆ ಆಗಿದೆ. ಚಲೋ ಗೈಸ್, ಗಾಡಿನ ಇಲ್ಲಿ ಪಾರ್ಕ್ ಮಾಡಿ ನಾನು ಟೀ ಶರ್ಟು ಮತ್ತು ರೈಡಿಂಗ್ ಪ್ಯಾಂಟು ಅಲ್ಲೇ ಇಟ್ಟಿದ್ದೀನಿ, ಹೆಲ್ಮೆಟನ್ನ ಲಾಕ್ ಮಾಡಿದ್ದೀನಿ. ಸೊ ಇನ್ನು ಮಿಕ್ಕಿದ್ದು ಐಟಮ್ಸ್ ಎಲ್ಲ ಟಾಪ್ ಬಾಕ್ಸು ಅದು ಇದು ಸೈಡು ಪ್ಯಾನಿಯರ್ಸ್ಗೆಲ್ಲ ಹಾಕಿದ್ದೀನಿ. ಸೊ ಈಗ ಬೇಗ ಈಗ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಕೀ ಇಲ್ಲೇ ಇದೆ, ಕೀನ ಇದನ್ನು ಚಡ್ಡಿ ಜೋಬಿಗೆ ಇಟ್ಕೊಂಡ್ರೆ ಬೆಟರ್. ಅಪ್ಪ ಇಲ್ಲೆಲ್ಲ ಫುಲ್ಲು ಕಲ್ಲುಗಳು, ಬರೀ ಕಾಲಲ್ಲಿ ಹೋಗೋಕ್ಕೂ ಹಿಂಸೆ. ಒಂದು ಎಕ್ಸ್ಟ್ರಾ ಸ್ಲಿಪ್ಪರ್ ತಂದಿದ್ದೆ, ಬಟ್ ಮತ್ತೆ ಅಲ್ಲಿ ಮುಂದೆ ಇನ್ನೇನು ಬಿಡಲೇಬೇಕಾಗುತ್ತೆ. ಸೊ ಅದಕ್ಕೆ ಚಪ್ಪಲ್ ಏನೂ ಹಾಕೊಳ್ಳಿಲ್ಲ. ಬನ್ನಿ, ಒಂದು ಪಂಚೆನ ಹಿಂಗೆ ಇಟ್ಕೊಳ್ಳೋಣ. ಹಿಂಗೆ ಏನಂತೀರ ಸುಶಿ? ಹಿಂಗೆ ಪಂಚೆ ಒಂದು ಕೈಯಲ್ಲಿ ಹಿಂಗೆ ಇಡ್ಕ, ಪಂಚೆ ಹಾಕೊಂಡು ಮೇಲ್ಗಡೆ ಶಲ್ಯ ಹಾಕೊಂಡು, ಶಲ್ಯನ ಈ ಥರನೇ ಹಾಕೊಂಡಿದ್ದೀನಿ. ಚಲೋ ಮದುವೆ ಹುಡುಗಿ ಮಾತ್ರ ನೋಡಿ, ಇಲ್ಲೇ ಅದ್ರ ಸೆಟ್ ಮಾಡ್ಕೊಬಿಡು. ಗೈಸ್ ಇವರೆಲ್ಲರೂ ಟೆಂಪಲ್ ವಿಸಿಟ್ ಮಾಡ್ಕೊಂಡು ಬಂದವ್ರೆ ಏನೋ ಗೊತ್ತಿಲ್ಲ. ಕ್ಯೂ ಫಾರ್ ದರ್ಶನ ಅಂತೆ ನೋಡಿ ಇಲ್ಲಿ. ಸುಶಿ ಹಿಂಗೋದ್ರೆ ಟೈಮ್ ಆಗುತ್ತೆ. ಇಲ್ಲಿ ಲೆಫ್ಟಿಂದಾನೇ ಹೋಗೋಣ ಬಾ, ಇದೇ ಆ್ಯಕ್ಚುಲಿ ಎಕ್ಸಿಟ್ ಪಾಯಿಂಟ್ ಇದು ಗೈಸ್. ಇದು ದರ್ಶನವೇ ಎಲ್ಲರೂ ಹಿಂಗೆ ಹೋಗ್ತಾರ. ಬಾರವಾ ಹೇಳ್ತೀನಿ. ಗೈಸ್ ನಮ್ಮ ಸುಶಿಗೆ ಬೇಸಿಕ್ಕಾಗಿ ಮಲಯಾಳಂ ಗೊತ್ತು. ಚೇಟ ಬೇಡ ಅಂತನಪ್ಪ. ಇದೆಲ್ಲ ಕಣ, ಹಿಂಗೋದ್ರೆ ಬಿಡು, ಇಲ್ಲೇನು ಇಲ್ಲಿ ರಶ್ ಇಲ್ಲ, ಬಾತ್ಲಾಗ ಹೋಗಿ. ಗೈಸ್ ಆ್ಯಕ್ಚುಲಿ ಒಂದು ರೀಲಲ್ಲಿ ನೋಡಿದ್ದೆ, ಒಬ್ಬರು ಸ್ವಲ್ಪ ಜನ ಹೇಳಿದರು, ನೀವೇನಾದ್ರು ಬರೋದಿದ್ರೆ ಇಲ್ಲಿ ಲೆಫ್ಟ್ ಸೈಡ್ ಜಾಗ ಇದೆಯಲ್ಲ, ಇದು ಎಕ್ಸಿಟ್ ಪಾಯಿಂಟಿಂದನೇ ನೀವು ಹೋಗಿ ಅಂತ ಹೇಳಿದರು. ಅಂದರೆ ಜಾಸ್ತಿ ರಶ್ ಏನಾದ್ರು ಇದ್ರೆ ಹಿಂಗಾಸ್ ಹೋಗಿ ಅಂತ ಹೇಳಿದರು. 3 ಅವರ್ ಆದರೂ ನಮಗೆ ದರ್ಶನ ಆಗಲ್ವಂತೆ ಸುಶಿ. ಜನವೇ ಇಲ್ಲ, ಬಾರಪ್ಪ ಇವತ್ತು. ಅದೇ ಜನ ಇಲ್ಲ ಒಟ್ಟಿನಲ್ಲಿ. ನಡಿ ಮುಂದೆ ರಶ್ ನೋಡವ ಅಲ್ಲಿ. ಏನ ಆ ರಶಲ್ಲಿ ಹೋಗೋಣ? ಇಲ್ಲಿ ಎಕ್ಸಿಟ್ ಪಾಯಿಂಟಿಂದ ಹೋಗೋಣ ಬಾ. ಇಲ್ಲ ಸಖತ್ ಲೇಟ್ ಆಗುತ್ತೆ. ಎರಡು ಇಲ್ಲ ಅಂದ್ರೆ ಯಾವ್ಯಾವ ದೇವಸ್ಥಾನಕ್ಕೂ ಫಸ್ಟ್ ಹೋದ್ರೆ ಹೆಂಗೆ ಹೇಳು? ಯಾವ್ದೇ ದೇವಸ್ಥಾನ ಅಲ್ಲ, ಇರೋದು ಒಂದೇ ದೇವಸ್ಥಾನ ಕಣ್ಲ. ಕೇಳಿ ಇವ್ರಿಗೆ ಒಂದ್ಸಲ. ಗೈಸ್ ರಶ್ ನೋಡಿ, ಇಲ್ಲಿ ಗುರುವಾರ ರಶ್ ಇರಲ್ಲ ಅಂದ್ರಲ್ಲ, ಆದರೆ ವೀಕ್ ಡೇಸಲ್ಲಿ ಎಷ್ಟು ರಶ್ ಕಡಿಮೆ ಅಂತ, ಅರೆ ಎಷ್ಟು ರಶ್ ಐತೆ ಅಂತ. ಅದಕ್ಕೆ ನಾವೀಗ ಎಕ್ಸಿಟ್ ಪಾಯಿಂಟಿಂದನೇ ಈಗ ದರ್ಶನ ಮಾಡೋಕ್ಕೆ ಈಗ ಹೋಗ್ತಿದ್ದೀವಿ. ನೋಡ್ದೆ ನಾವ ಬಾ, ಇಲ್ಲಿ ನೋಡೋಣ ಬಾ, ಕೇಳೋಣ ಬಾ. ಇಲ್ಲಿ ಕನ್ನಡದವ್ರು ಸುಮಾರು ಜನ ಅವರಲ್ಲ. ಯಾರು ಏನು ಸುಮಾರು ಜನ ಅವ್ರು ಕಣೋ. ಇಷ್ಟೊಂದು ಜನ ಹೋಗಿ ಬೈ, ಅಲ್ಲಿ ನಿಂತವ್ರಲ್ಲ ಕೆಂಪ್ ಟವಲ್ ಹಾಕೊಂಡು ಅವ್ರು ಕಣ್ ತಪ್ಪಿಸ್ಕೊಂಡು ಕೆಳಗಡೆ ಇಲ್ಲ, ಇದ್ರಲ್ಲೇ ಹೋಗಿ ಸುಮ್ಮನೆ ಅಲ್ಲಿಗೆ ಯಾಕೆ ಹೋಗ್ತೀರಾ? ಈ ನೀರಲ್ಲಿ ಇಳ್ಕೊಂಡು
ಸುಮ್ಮನೆ ಹಿಂಗೆ ಗೈಸ್ ಆ್ಯಕ್ಚುಲಿ ಇಲ್ಲೊಬ್ರು ಮೈಸೂರವ್ರು ಸಿಕ್ಕಿದ್ರು. ಸೊ ಅವರು ಇಲ್ಲಿ ಹೇಳಿದ್ರು ಆ್ಯಕ್ಚುಲಿ ಹಿಂಗೆ ಎಕ್ಸಿಟ್ ಪಾಯಿಂಟಿಂದನೇ ಹೋದರೆ ನಮಗೆ ಬೇಗ ದರ್ಶನ ಆಗುತ್ತೆ ಅಂತ. ಅಂದರೆ ದರ್ಶನ ಆಗುತ್ತೆ ಅಂದರೆ ಸ್ವಲ್ಪ ದೂರದಿಂದ ನಾವು ದೇವ್ರು ನೋಡೋಕ್ಕೆ ಆಗುತ್ತೆ. ಅದೇ ಏನಾದ್ರು ನಾವು ಅಲ್ಲಿ ಕ್ಯೂವಲ್ಲಿ ಏನಾದ್ರು ನಿಂತ್ಕೊಂಡ್ರೆ ಒಂದು 3 ಅವರ್ ಆದರೂ ನಮಗೆ ದರ್ಶನ ಆಗಲ್ಲ ಅಂತಲೂ ಹೇಳಿದ್ರು. ಸೊ ಅದಕ್ಕೆ ನಾವು ಇಲ್ಲಿ ಕೆಳಗಡೆನೇ ಇಳ್ಕೊಂಡು ಈಗ ಇಲ್ಲಿ ಹೋಗ್ತಿದ್ದೀವಿ. ಈಗ ಗೈಸ್ ಇಲ್ಲಿ ಏನು ಗೊತ್ತಾ, ಇದು ಆ್ಯಕ್ಚುಲಿ ಎಕ್ಸಿಟಿಂದ ಬರೋದು. ಇದು ಇದೆಯಲ್ಲ ಲೈನು, ಎಕ್ಸಿಟಿಂದ ಹೋದರೆ ಬರೀ ನಾವು ಅಲ್ಲಿಂದ ಮಾತ್ರ ದರ್ಶನ ಮಾಡೋಕ್ಕಾಗೋದು. ಅಲ್ಲಿ ನಿಂತವ್ರಲ್ಲ ಅವರೆಲ್ಲರೂ ಹಿಂಗಾಸೆ ಹೋಗಿರೋದು. ನಾವು ಅಷ್ಟೇ ಅಲ್ಲಿಗೆ ಹೋಗಿದ್ವಿ. ಸೊ ಅಲ್ಲಿಗೆ ಹೋದಾದ್ಮೇಲೆ ಅಲ್ಲೊಂದು ಫ್ಯಾಮಿಲಿ ಇತ್ತು, ಒಂದು ಆಂಟಿ ಅಂಕಲ್ ಒಂದು 2 ಜನ ಮಕ್ಳು ಇದ್ರು. ಸೊ ಇವನು ನಮ್ಮ ಸುಶಿ ಏನು ಮಾಡ್ದ, ಮಲಯಾಳಂ ಜೊತೆ ಅವ್ರ ಜೊತೆ ಸ್ವಲ್ಪ ಮಾತಾಡ್ದ. ಸೊ ಅದಕ್ಕೆ ನಮಗೂ ದರ್ಶನ ಮಾಡೋಕ್ಕೆ ಬಿಟ್ಟರು. ಸೊ ಅವ್ರ ಜೊತೆನೇ ನಾವು ಹಂಗೆ ನೋಡ್ಕೊಂಡು ದೇವ್ರನ್ನ ನೋಡ್ಕೊಂಡು ಬೇಗ ಹೊರಗಡೆ ಬಂದ್ವು. ಗೈಸ್ ಇನ್ನೊಂದು ಏನಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಫೋನ್ ಅಂತೂ ಇಟ್ಕೊಳ್ಳೋಕ್ಕೆ ಹೋಗ್ಬಿಡಿ. ಅಲ್ಲಿ ಫುಲ್ಲು ಸ್ಟ್ರಿಕ್ಟಾಗಿ ಸಖತ್ತು ಬೈತಿದ್ರು. ಸೊ ಯಾರ್ಯಾರು ಫೋನ್ ಇಟ್ಕೊತಿದ್ರು ಅವ್ರಿಗೆಲ್ಲ ಡೈರೆಕ್ಟು ಫೋನನ್ನೇ ಕಿತ್ಕೊತಾ ಇದ್ರು. ಸೊ ಅದಕ್ಕೆ ನಾನು ಅಲ್ಲಿ ಜಾಸ್ತಿ ವೀಡಿಯೋನೇ ಏನೂ ಮಾಡಲಿಲ್ಲ, ಫೋನನ್ನು ಸುಮ್ಮನೆ ಜೇಬಲ್ಲಿ ಇಟ್ಕೊಂಡಿದ್ದೆ. ಗೈಸ್ ಅಂತೂ ಫೈನಲ್ ಆಗಿ ನಮ್ಮ ಗಾಡಿ ಕಡೆಗೆ ಬಂದ್ಬಿಟ್ಟು ಪಂಚೆ ಎಲ್ಲ ತೆಗೆದು ಈಗ ಎಕ್ಸ್ಟ್ರಾ ಒಂದು ಬಟ್ಟೆ ಇಟ್ಕೊಂಡಿದ್ದೆ, ಅದಂತೂ ಫುಲ್ಲು ಸ್ವೆಟ್ ಆಗಿತ್ತು. ಸೊ ಅದನ್ನು ಕ್ಲೀನಾಗಿ ಕವರ್ ಮಾಡಿ ಬಾಕ್ಸಿಗೆ ಇಟ್ಟಿದ್ದೀನಿ. ಸೊ ಈಗ ಫಸ್ಟು ತಿಂಡಿ ಮಾಡಬೇಕು ಗುರು. ತಿಂಡಿ ಮಾಡಿಬಿಟ್ಟು ಡೈರೆಕ್ಟ್ ಹಾಸನ. ನಮ್ಮ ಸುಶಿಗೆ ಎಕ್ಸಾಮ್ ಐತೆ, ಇಲ್ಲ ಅಂದಿದ್ದರೆ ಒಂದಿನ ಆಲ್ಟ್ ಆಗಿ ಬೇರೆ ಬೇರೆ ಕಡೆ ಪ್ಲೇಸಸ್ಗೆಲ್ಲ ಹೋಗ್ಬೋದಿತ್ತು. ಬಟ್ ಏನು ಮಾಡೋದು ಗೈಸ್, ಅಂತೂ ರೈಡಿಂಗ್ ಜಾಕೆಟಲ್ಲಿ ಹಾಕೊಂಡು ಸುಶಿ ಹೇಳಿ ಅಯ್ಯೋ ಹಿಂಸೆ ಐತೈತಲ್ಲ ಗುರು. ಇಲ್ಲಿ ಬರೀ ಜಲ್ಲಿಕಲ್ಲಿ ಇರೋದ್ರಿಂದ ಇವಾಗ ನೋಡಿಲಿ ಎಷ್ಟು ಜನ ಬರ್ತಾರೆ ಇವಾಗ. ಹಾಂ ಫಸ್ಟ್ ಇವಾಗ ಹೋಟೆಲ್ನೀಗ ಹುಡುಕ್ತಾ ಇದ್ದೀನಿ. ಈಗ ವೆಜ್ ಹೋಟೆಲ್ನ ತಿಂಡಿ ಮಾಡೋಣ ಅಂತ. ತಿಂಡಿ ಮಾಡೋಕ್ಕೆ 11 ಗಂಟೆ ಬೇರೆ ಆಯಿತು ಗಾಯ್ಸ್. ಬಿಡು, ನಾನ್ ವೆಜ್ ತಿನ್ನೋಣ ಇರಲಿ ಎತ್ಲಾಗಿ, ಚಿಕನ್ ತಿನ್ನೋಣ. ಯಾಕ್ಲಾ ನೀನು ಗುರುವಾರ ತಿಂತೀಯ ತಾನೆ? ಅಲ್ಲ ಇವತ್ತು ಹೋಗೋಕ್ಕಾಗುತ್ತಾ? ಬಿಡ್ಲಾ ತಿನ್ನನಲ್ಲೋ ಸಾಯಿ ಬೇಡ. ನಾನ್ ವೆಜ್ ಬಿಡತ್ಲ, ನೀನು ತಾಳಲ್ವಲ್ಲ. ಹಾಕಿ ಬೇಡ ಬಿಡವ. ಇದೇನಿದು ಯಾವ್ದು ತಡೋಣ? ಯಾವುದು ಗೈಸ್ ಇಲ್ಲಿ ಏನು ಇಲ್ಲಿ ಹೆಂಗೆ ಅನ್ನೋದೇ ಗೊತ್ತಾಯ್ತಿಲ್ವಲ್ಲ. ಅವ್ರು ಬಂದರು ಕೊಟ್ಟರು, ಸುಮ್ಮನೆ ತಗೊಂಡ್ವು. ಇದೇನೋ ತಗೋಬೇಕಿರಿ ಏನೋ ಹೇಳಿರಲ್ಲ. ಇದೇನಿದು ಕಾಫಿನ? ಟೀ ಫುಲ್ಲು ಲೈಟಾಗೈತೆ, ಸ್ಟ್ರಾಂಗಾಗೂ ಇಲ್ಲ. ಹಾಂ ಓ ನೀರು ಟೀನ ಇದು? ಗೈಸ್ ನಮ್ಮ ಸುಶಿ ನೋಡಿ ಈಗ ಮಲಯಾಳಂ ಈಗ ಹೆಂಗೆ ಮಾತಾಡ್ತಾನೆ. ಚೇಟ ಇಲ್ಲ ವ್ಯಾಂಡ್ ಅಂದರೆ ಬೇಡ ಅಂತನಾ? ನಂಗೆ ಅದೊಂದು ಗೊತ್ತು. ಏನು ಹೇಳ್ತೀಯ ಈಗ? ರೈಸ್ ಐಟಮ್ಸ್ ಒಂದೂ ಇಲ್ಲ. ರೈಸ್ ಐಟಮ್ಸ್ ಒಂದೂ ಇಲ್ಲ. ರೈಸ್ ಐಟಮ್ಸ್ राइस आइटम नहीं है ब्रो. नहीं है. ಮತ್ತೊಂದು ಎಕ್ಸ್ಟ್ರಾ 2 ಪರೋಟ ತಗೋಣ. ಹಾಂ ಪರೋಟ ಜಾಸ್ತಿ ಚಪಾತಿ ತಗೋಣ. ಚಪಾತಿ ಇರಲ್ಲ ಅಂತ, ಚೆನ್ನಾಗಿರಲ್ಲ ಅಂತ. ಮತ್ತೆ ಇನ್ನೇನು ಚೆನ್ನಾಗಿರುತ್ತೆ ಗೈಸ್. ಜಸ್ಟ್ 2 ಪರೋಟ ತಿನ್ಕೊಂಡು ಹೊರಟು ಬಿಡಿ, ಹೆಂಗೋ ಸ್ವಲ್ಪ ಹೊಟ್ಟೆ ತುಂಬಿತು ಗೈಸ್. ಇವಾಗ ಸುಶಿ ಗಾಡಿ ಓಡಿಸ್ಕೊತಾ ಇದ್ದಾನೆ ಗೈಸ್. ನಮ್ಮ ಸುಶಿಗೂ ಹಿಂದ್ಗಡೆ ಕೂತು ಸೊಂಟೆ ಎಲ್ಲ ನೋವ್ತಿತ್ತಂತೆ. ಅದಕ್ಕೆ ಸೈಡಿಗೆ ಹಾಕಿದ್ದೆ, ನೀನೊಂದು ಸ್ವಲ್ಪ ಹೊತ್ತು ಗಾಡಿ ಓಡಿಸ್ಕೊ ಅಂತ ಹೇಳಿದೆ. ಸೊ ಈಗ ನಮ್ಮ ಸುಶಿ ಗಾಡಿ ಓಡಿಸ್ಕೊತಾವನೆ. ಮಾತ್ರ ಹಿಂದ್ಗಡೆ ಕೂರಕ್ಕೆ ಎಷ್ಟು ಕಂಫರ್ಟ್ ಆಗಿದೆ ಅಂದರೆ ಕಂಫರ್ಟ್ ಆಗಿದೆ, ಬಟ್ ನಿದ್ದೆ ಬರುತ್ತೆ ಗುರು. ಸುಶಿ ನಿಲ್ಸ್ಕೊಂಡು ಟೀ ಏನಾರು ಕುಡಿಯೋಣ? ಬಾಬಾ ಇಲ್ಲಿ ಹಾಕಿಲಿ ಟೀ ಏನಾರು ಕುಡಿಯೋಣ ಅತ್ಲಾಗಿ. ನಂಗೆ ಬಜ್ಜಿ ಬೋಂಡೆ ಏನೋ ಬೇಡ, ಬೇಕಾದ್ರೆ ನೀನು ನಾನು 2 ಪೀಸ್ ಟೀ ತಗೋತೀನಿ. ಅಂದರೆ ಅದೇ ನನಗೆ ಅಥವಾ ಜ್ಯೂಸ್ ಗೀಸ್ ಏನಾರು ತಗೋಣ, ಅಥವಾ ಟೀನೇ ತಗೋಣ? ಸೋಡಾ ತಗೋಣ? ಹಾಂ ಸೋಡಾ ಚೇಟ ಹೇಳು 2 ಇವ್ರು ಮಲಯಾಳಂ ಏನು 2 ಗೈಸ್. ಆ್ಯಕ್ಚುಲಿ ಇಲ್ಲಿ ಕರ್ನಾಟಕ ಬಾರ್ಡ್ರು ಬಂದು ಆಯಿತು, ಕರ್ನಾಟಕಕ್ಕೆ ಬಂದು ಆಯಿತು. ಬಟ್ ಈಗ ಸ್ವಲ್ಪ ಮುಂದೆ ಇದ್ದೀವಿ. ಕರ್ನಾಟಕ ಬಾರ್ಡ್ರಲ್ಲೇ ಮತ್ತು ಕನ್ನಡ ಗೊತ್ತಿಲ್ಲ ಕೇಳು. ಕನ್ನಡ ಇರಲಿಲ್ಲ
നമുക്ക് കർണാടകം എന്നറിയില്ല, നമുക്ക് മലയാളം. Did the stars align? Well, maybe it's a sign we should do tonight again, even in another lifetime. ಗೈಸ್ ಅದೇ ಈಗ ಒಂದೆರಡು ಸೋಡಾ ಕುಡಿದ್ವಿ, ಅಲ್ಲ ಒಂದೊಂದು ಸೋಡಾ ಕುಡಿದ್ವಿ. ಅಪ್ಪ ಇವಾಗ ಸ್ವಲ್ಪ ಫ್ರೀ ಆಗ್ತೈತೆ. ಕೋಲ್ಡ್ ಕುಡ್ದಿದ್ದಕ್ಕೆ ಸ್ವಲ್ಪ ಫ್ರೀ ಐತೈತೆ. ಇಲ್ಲೇನು ಪಂಚರ್ ಅಂಗಡಿ ಐತಾ? ಅಲ್ಲ, ಚೆಕ್ ಪೋಸ್ಟ್. ಟಯರಲ್ಲಿ ಏನೋ ಮಾಡ್ತಿದ್ರು, ಅದಕ್ಕೆ ಪಂಚರ್ ಅಂಗಡಿನೇ ಏನೋ ಅಂದ್ಕೊಂಡೆ. ಗೈಸ್ ಇಲ್ಲೇ ಚೆಕ್ ಪೋಸ್ಟ್ ಐತಿ ಇಲ್ಲಿ. ಗೈಸ್ ಇವಾಗ ಇನ್ನು ಹೆಂಗ್ ಸೌಂಡ್ ಬಂತು ಅಂದ್ರೆ ಇದು ನೋಡಿಲಿ, ಈ ಲಾರಿದು ಟಯರೇ ಪಂಚರ್ ಆಯ್ತು. ಹೆಂಗ್ ಸೌಂಡ್ ಬಂತು ಅಂದ್ರೆ ಮಾತ್ರ ಯಾವ್ದಪ್ಪ ಗೊತ್ತಿಲ್ಲ. ಇಲ್ಲೇ ರೈಟ್ ಸೈಡಲ್ಲಿ ಹೋಗೈತಲ್ಲ, ಅಲ್ಲೇ ಫುಲ್ ಸ್ಮೆಲ್ ಬರ್ತೈತೆ ನೋಡಲ್ಲಿ. ಹ್ಞೂ ಸರಿ ಸರಿ ಸರಿ. ವಾಹ್, ನಮ್ಮಮ್ಮ ನೋಡಿ ಇಲ್ಲಿ ಕರೆಕ್ಟಾಗಿ ಗೇಟ್ ತೆಗ್ಬಿಟ್ಟು ನಿಂತವ್ರು. ಗೈಸ್ ನಮ್ಮ ಅಮ್ಮಂಗೆ ಹಿಂಗೆ ಎಲ್ಲರೂ ಹಿಂಗೆ ಹೊರಗಡೆ ಟ್ರಿಪ್ ಅಂತಂದರೆ ಲೈವ್ ಲೊಕೇಶನ್ ವಾಟ್ಸಪ್ಪಲ್ಲಿ ಕಳಿಸಿರ್ತೀನ, ಅದಕ್ಕೆ ಕ್ಲೀನಾಗಿ ನೋಡ್ತಾ ಇರ್ತಾರೆ ಎಲ್ಲವನೇ ಯಾವ ಜಾಗದಲ್ಲವನೇ ಅಂತ. ಇಲ್ಲ ಏನಮ್ಮ ನೋಡಿ ಹೆಂಗೆ ಬೆಳಗ್ಗೆ ಇನ್ನು ಬೇರೆ ಸ್ಟೇಟಿಗೆ ಹೋಗ್ಬಿಟ್ಟು ಇವಾಗ ಇನ್ನು ನಮ್ಮ ಸ್ಟೇಟು. ಗೈಸ್ ಅಂತೂ ಫೈನಲ್ ಆಗಿ ಬೆಳಗ್ಗೆ ಒಂದು 5 ಗಂಟೆ ಹಂಗೆ ಇಲ್ಲಿಂದ ಹೊರಟು ಸಂಜೆ ಕರೆಕ್ಟಾಗಿ 4 ಗಂಟೆ ಹಂಗೆ ಇಲ್ಲಿ ಮನೆಗೆ ರೀಚ್ ಆದ್ವಿ ಗೈಸ್. ಗೈಸ್ ವ್ಲಾಗನ್ನು ಎಂಡ್ ಮಾಡಿಲ್ಲ ಗೈಸ್. ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಬಿಡಿ, ಚಾನಲ್ ಸುಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಟಾಟಾ, ಬೈ ಬೈ. ರೈಡ್ ಅಂತೂ ಸೂಪರ್ ಆಗಿ ಸೇಫ್ ಆಗಿ ಚೆನ್ನಾಗೇ ಇತ್ತು. ಬಟ್ ಎಲ್ಲೋ ಸ್ವಲ್ಪ ಅಲ್ಲಿ ಟೆಂಪಲ್ ಒಳಗಡೆ ಸ್ವಲ್ಪ ಹಿಂಸೆ ಆಯಿತು. ಬಟ್ ಆದರೂ ಬೇಗ ದರ್ಶನ ಎಲ್ಲ ಮಾಡ್ಕೊಂಡು ಬೇಗ ಬಂದವು. ಸೊ ಯಾರ್ಯಾರು ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಆದಷ್ಟು ವೀಕ್ ಡೇಸಲ್ಲಿ ಹೋಗೋಕ್ಕೆ ಟ್ರೈ ಮಾಡಿ. ಬಟ್ ಈಗ ವೀಕ್ ಡೇಸಲ್ಲಿ ಈಗ ರಶ್ ಇದೆ ಅಂತ ಕಾಣ್ತದೆ. ಸೊ ನನಗೂ ಕ್ಲೀನಾಗಿ ಗೊತ್ತಿಲ್ಲ, ಬಟ್ ಆದಷ್ಟು ವೀಕ್ ಡೇಸಲ್ಲಿ ಹೋಗೋಕ್ಕೆ ಟ್ರೈ ಮಾಡಿ. ಸೊ ಗೈಸ್ ಬಾಯ್.